ಕೆಲ ಕಾಲ ಆತಂಕದ ವಾತಾವರಣ ಕೂಡ ಅರಮನೆ ಆವರಣದಲ್ಲಿ ಉಂಟಾಗಿತ್ತು, ಮೈಸೂರಿನಾದ್ಯಂತ ಉಂಟಾಗಿತ್ತು. ಯಾವ ವ್ಯಕ್ತಿ ಬಲೂನನ್ನು ಮಾರ್ತಾ ಇದ್ನಲ್ಲ, ಸಲೀಂ, ಆ ಬಲೂನ್ ಬ್ಲಾಸ್ಟ್ನಿಂದ ಈತ ಮೃತಪಟ್ಟಿದ್ದಾನೆ. ಹಾಗೂ ಈತನ ವಿರುದ್ಧವೇ ಈಗ FIR ದಾಖಲಾಗಿದೆ. ಯಾಕಾಗಿ? ಆದರೆ ಈತನ ಜೊತೆ ಇದ್ರಲ್ಲ ಬಲೂನ್ ಮಾರುವಂಥ ಮಿಕ್ಕಂತ್ ಅವರು ಎಸ್ಕೇಪ್ ಆಗಿದ್ದಾರೆ. ಈತನ ಜೊತೆ ಲಾಡ್ಜ್ನಲ್ಲಿದ್ದಂಥವರು ಕೂಡ ಎಸ್ಕೇಪ್ ಆಗಿದ್ದಾರೆ. ಸೊ ಈ ಒಂದು ಸ್ಫೋಟದ ಸುತ್ತ ಈಗ ಅನುಮಾನದ ಹುತ್ತ ಬೆಳೆದು ನಿಂತಿದೆ. ಅರಮನೆ ಮುಂಭಾಗ ನೆನೆ ರಾತ್ರಿ 8:30 ಸುಮಾರಿಗೆ ಹೀಲಿಯಂ ತುಂಬಿದಂಥ ಬಲೂನ್ ಬ್ಲಾಸ್ಟ್ ಆಗಿತ್ತು. ಸೊ ಈತನ ಜೊತೆಗೆ ಬಲೂನ್ ಮಾರ್ತಾ ಇದ್ದಂಥ ಇನ್ನಿಬ್ಬರನ್ನ ಪೊಲೀಸರು ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಇವರೆಲ್ಲರ ಮೂಲವನ್ನು ಟ್ರೇಸ್ ಮಾಡಿದ್ರೆ ಅದು ಸೀದಾ ಹೋಗೋದು ಉತ್ತರ ಪ್ರದೇಶಕ್ಕೆ. ಈತನ ಜೊತೆ ಲಾಡ್ಜ್ನಲ್ಲಿದ್ದಂಥವರು, ಈತನ ಜೊತೆ ಬಲೂನ್ ಮಾರ್ತಿದ್ದಂಥವರು ಎಲ್ಲರೂ ಕೂಡ ಉತ್ತರ ಪ್ರದೇಶ ಮೂಲದವರೇ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಆ ಬ್ಲಾಸ್ಟ್ನ ತೀವ್ರತೆ ಹೆಂಗಿತ್ತು ಅಂತಂದರೆ, ಸಲೀಂ ಸ್ಥಳದಲ್ಲೇ ಸಾವನ್ನಪ್ತಾನೆ. ಉದರವನ್ನು ಬಗೆದು ಅಂತ ಒಂದು ಲೈನ್ ಇದೆ ಗೊತ್ತಾ, ಹಳೆ ಕಾಲದ ಫಿಲ್ಮ್ಗಳಲ್ಲಿ ಬರ್ತಾ ಇತ್ತು. ಡಿಟ್ಟೋ ಈ ಒಂದು ಬ್ಲಾಸ್ಟ್ನಿಂದ ಅದೇ ಒಂದು ದೃಶ್ಯ ಕಾಣಸಿಕ್ಕಿದ್ದು. ಈತನ ಹೊಟ್ಟೆಯ ಭಾಗ ಕಂಪ್ಲೀಟ್ ಆಗಿ ಬ್ಲಾಸ್ಟ್ ಆಗಿ ಅಂಗಾಂಗಗಳೆಲ್ಲ ಆಚೆ ಬಿದ್ದಿದ್ದು. ಅಷ್ಟರ ಮಟ್ಟಿಗೆ, ಅಷ್ಟು ತೀವ್ರತೆಯಲ್ಲಿ ಈ ಒಂದು ಹೀಲಿಯಂ ಬಲೂನ್ ಬ್ಲಾಸ್ಟ್ ಆಗಿದೆ. ಬಟ್ ಕೇವಲ ಒಂದು ಬಲೂನ್ ಬ್ಲಾಸ್ಟ್ ಅಷ್ಟೇ ಅಲ್ಲ, ಇದರ ಸುತ್ತಮುತ್ತ ಸಾಕಷ್ಟು ಅನುಮಾನಗಳು, ಸಾಕಷ್ಟು ಶಂಕೆ ಎಲ್ಲವೂ ಕೂಡ ಉದ್ಭವಿಸುವಂತೆ ಮಾಡಿದೆ ಈ ಒಂದು ಬ್ಲಾಸ್ಟ್. ಇದಕ್ಕೆ ಸಂಬಂಧಪಟ್ಟಂತೆ ಆಗಲೇ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಒಂದು ಆ್ಯಂಗಲ್ನಲ್ಲಿ ನೋಡೋ ಹಾಗಿದ್ರೆ NIA ಕೂಡ ಅತಿ ಶೀಘ್ರದಲ್ಲಿ ಈ ಕೇಸ್ಗೆ ಎಂಟ್ರಿ ಕೊಡುವಂಥ ಎಲ್ಲ ಸಾಧ್ಯತೆ ಇದೆ. ಅಫ್ಕೋರ್ಸ್ ಈಗಾಗಲೇ ಆ ಪ್ರೋಸೆಸ್ ಕೂಡ ಶುರುವಾಗಿದೆ ಅಂತ ಭಾವಿಸ್ತೀನಿ. ಆ ಸ್ಥಳದ ಸುತ್ತಮುತ್ತ ಬ್ಯಾರಿಕೇಡ್ ಹಾಕಿ ಈಗ ಪೊಲೀಸರು ಅದನ್ನು ಕಾರ್ಡ್ ಆಫ್ ಮಾಡಿದ್ದಾರೆ. ಕಾರ್ಡನ್ ಮಾಡಿದಂಥ ಜಾಗವನ್ನು ಗಮನಿಸ್ತಾ ಇದ್ದೀರಿ. ಅಲ್ಲಿ ಸಿಕ್ಕಂಥ ಎಲ್ಲ ಕುರುಹುಗಳನ್ನು FSL ಟೀಮ್, ಸೋಕೋ ಟೀಮ್ ಸಂಗ್ರಹಿಸಿಟ್ಕೊಂಡಿದ್ದಾರೆ. ಆ್ಯಂಡ್ ಈಗ ಈ ಒಂದು ಬ್ಲಾಸ್ಟ್ನ ತನಿಖೆ ಚುರುಕುಗೊಂಡಿದೆ. ಸೊ ದೂರದ ಉತ್ತರ ಪ್ರದೇಶಕ್ಕೂ ಕರ್ನಾಟಕದ ಮೈಸೂರಿಗೂ ಎಲ್ಲಿಂದೆಲ್ಲಿಗೆ ಲಿಂಕು. ಆದರೆ ಕೆಲವೊಂದಷ್ಟು ವ್ಯಕ್ತಿಗಳನ್ನು ಈ ಒಂದು ಪ್ರಕರಣದಲ್ಲಿ ಗಮನಿಸಿದರೆ ಏನೋ ಒಂದು ಷಡ್ಯಂತ್ರ ಆಗೋದಿತ್ತು. ಆದರೆ ಆ ದೊಡ್ಡ ಮಟ್ಟದ ಷಡ್ಯಂತ್ರ ಈಗ ವಿಫಲವಾಗಿದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಮೃತಪಟ್ಟಂತಹ ಸಲೀಂ ಇದನ್ನಲ್ಲ, ಈತ ಉತ್ತರ ಪ್ರದೇಶ ಮೂಲದವನು. 15 ದಿನಗಳ ಹಿಂದೆ ಅಷ್ಟೇ ಉತ್ತರ ಪ್ರದೇಶದಿಂದ ಈತ ಮೈಸೂರಿಗೆ ಬಂದಿದ್ದ. ಮೈಸೂರಿನ ಲಷ್ಕರ್ ಮೊಹಲ್ಲಾದ ಶರೀಫ್ ಲಾಡ್ಜ್ನಲ್ಲಿ ಈತ ವಾಸವಿದ್ದ. 15 ದಿನದಿಂದ ಅದೇ ಲಾಡ್ಜ್ನಲ್ಲಿ ಈತ ಇರೋದು, ಗಮನದಲ್ಲಿಟ್ಕೊಳ್ಬೇಕು. ಲಾಡ್ಜ್ನಲ್ಲಿ ಇದ್ಕೊಂಡು ಈತ ಬಲೂನ್ ಮಾರಾಟವನ್ನು ಮಾಡ್ತಾ ಇದ್ದ. ನೋಡಿ, ಇದು ಕೂಡ ಒಂದು ಸಂಶಯಕ್ಕೆ ಆಸ್ಪದ ಮಾಡಿಕೊಡುವಂಥ ಒಂದು ವಿಷಯ. ಬಲೂನ್ ಮಾರುವಂಥವರು ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ಬೋದು? ಮ್ಯಾಕ್ಸಿಮಮ್ ಫುಲ್ ಭರ್ಜರಿ ಬಿಸ್ನೆಸ್ ಆಗಿ ವೀಕೆಂಡ್ನಲ್ಲಿ ಬರುವಂಥ ಕ್ರೌಡೇ ವೀಕ್ ಡೇನಲ್ಲೂ ಬಂದು ಎಲ್ಲವೂ ಆದರೆ ಒಂದು 3,000. ಬಟ್ ಒಂದು ದಿನದ ಲಾಡ್ಜ್ನ ಬಾಡಿಗೆ ಎಷ್ಟಿರುತ್ತೆ? ಮಿನಿಮಮ್ ಅಂದರೂ 1,000 ರೂಪಾಯಿ ಅಂತೂ ಇದ್ದೇ ಇರುತ್ತೆ. ಊಟ ತಿಂಡಿ ಖರ್ಚು ಇದೆಲ್ಲವೂ ಕಳೆದು 2,000 ಹತ್ತತ್ರ ಬರ್ಬೋದು ಒಬ್ಬ ವ್ಯಕ್ತಿಗೆ. ಕೇವಲ 1,000 ದುಡಿಲಿಕ್ಕೆ ಈತ ಮೈಸೂರಿಗೆ ಬಂದು ಲಾಡ್ಜ್ನಲ್ಲಿದ್ದು ಮೈಸೂರಿನ ಅರಮನೆಯ ಮುಂಭಾಗದಲ್ಲಿ ಫುಟ್ಪಾತ್ ಮೇಲೆ ಈತ ಬಲೂನ್ ಮಾರ್ತಾ ಇದ್ನ. ಯಾರಿಗೆ ಆದರೂ ಈ ಒಂದು ಡೌಟ್ ಬಂದೇ ಬರುತ್ತೆ. ಸೈಕಲ್ನಲ್ಲಿ ಈತ ಆ ಒಂದು ಹೀಲಿಯಂ ಸಿಲಿಂಡರ್ನ ಇಟ್ಕೊಂಡು ಬಲೂನ್ಗಳಿಗೆ ಹೀಲಿಯಂ ಗ್ಯಾಸನ್ನು ತುಂಬಿಸಿ ಅದನ್ನು ಮಾರಾಟ ಮಾಡ್ತಾ ಇದ್ದ. ಇನ್ನು ಬೆಳಗ್ಗೆ ಲಾಡ್ಜ್ ಬಿಟ್ಟರೆ ಈತ ಲೇಟ್ ನೈಟೇ ಲಾಡ್ಜ್ನ ವಾಪಸ್ ಸೇರ್ತಾ ಇದ್ದಿದ್ದು. 3 ದಿನಗಳ ಒಳಗಾಗಿ ಈತ ಮೈಸೂರಿನ ಅರಮನೆ ಸುತ್ತಮುತ್ತ ಕಂಪ್ಲೀಟಾಗಿ ಓಡಾಟ ಮಾಡಿದ್ದ. ಅಂದರೆ ಕ್ರಿಮಿನಲ್ ಟರ್ಮ್ಸ್ನಲ್ಲಿ ಹೇಳೋ ಹಾಗಿದ್ದೆ ರೆಕ್ಕಿ ಮಾಡೋದು ಅಂತ ಹೇಳ್ತಾರೆ. ಕಂಪ್ಲೀಟಾಗಿ ಆ ಒಂದು ಅರಮನೆಯ ಆವರಣವನ್ನು ಸುತ್ತಮುತ್ತ ಎಲ್ಲವನ್ನು ಕೂಡ ಈತ ಓಡಾಡಿ
ಯಾವ ಜಾಗದಲ್ಲಿ ಏನಿದೆ, ಯಾವ ಜಾಗದಲ್ಲಿ ಏನಿಲ್ಲ, ಯಾವ ಜಾಗದಲ್ಲಿ ಲೂಪ್ ಹೋಲ್ ಇದೆ, ಇದೆಲ್ಲವನ್ನು ಕೂಡ ಆತ ರೆಕ್ಕಿ ಮಾಡಿದ್ದ. ಬೆಳಗ್ಗೆ ಸಂಜೆ ಇದೇ ಈತನ ಕೆಲಸ ಆಗಿತ್ತು. ದಸರಾ ವಸ್ತು ಪ್ರದರ್ಶನ ಆವರಣ ಮುಂಭಾಗ ಕೂಡ ಈತ ಓಡಾಡಿದ್ದ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅಷ್ಟೇ ಅಲ್ಲದೆ ಜನಸಂದಣಿ ಜಾಸ್ತಿ ಇರುವಂಥ ಬಸ್ ನಿಲ್ದಾಣ ಆಗಿರ್ಬೋದು ಅಥವಾ ಕೋಟೆ ಆಂಜನೇಯ ದೇವಸ್ಥಾನ ಆಗಿರ್ಬೋದು, ಎಲ್ಲ ಕಡೆ ಎಲ್ಲೆಲ್ಲಿ ಜನರ ಸಂಖ್ಯೆ ಜನಸಂದಣಿ ಜಾಸ್ತಿ ಸೇರುತ್ತೋ ಆ ಜಾಗದಲ್ಲಿ ಈತ ಓಡಾಟವನ್ನು ಮಾಡಿದ್ದ. ಗಮನದಲ್ಲಿಟ್ಕೊಳ್ಬೇಕಾಗಿರುವಂಥದ್ದು ಪ್ರಮುಖವಾಗಿ 3 ವಿಷಯ. ಒಂದು, ಮೈಸೂರಿಗೆ ಬಂದಂತಹ ಸಂದರ್ಭದಲ್ಲಿ ಲಾಡ್ಜ್ನಲ್ಲಿ ಉಳ್ಕೊಂಡು ಬೇರೆ ಬೇರೆ ಜಾಗಕ್ಕೆ ಹೋಗಿ ಟೂರಿಸ್ಟ್ಗಳ ಥರ ವಿಸಿಟ್ ಮಾಡೋದನ್ನು ನೋಡಿದ್ದೀವಿ. ಬಟ್ ಬಲೂನ್ ಮಾರಲಿಕ್ಕೆ ಈತ ಲಾಡ್ಜ್ನಲ್ಲಿದ್ದ, ಅದು ನಂಬರ್ 1 ಸಂಶಯ. ಎರಡನೇದು, ಈತ ಮೈಸೂರಿನ ಸುತ್ತಮುತ್ತ ಆ ಅರಮನೆ ಆವರಣದಲ್ಲಿ ಆತ ಓಡಾಡ್ತಾ ಇದ್ದದ್ದು ಯಾಕೆ? ಬಲೂನ್ ಮಾರಬೇಕಾಗಿದ್ದವನು ಮೈಸೂರಿನ ಅರಮನೆ ಮುಂಭಾಗ ಬಲೂನ್ ಮಾರಾಟ ಮಾಡ್ಕೊಂಡಿರಬಹುದಾಗಿತ್ತು. ಆದರೆ ಈತ ಸುತ್ತಮುತ್ತ ಓಡಾಡಿದ್ದು ಯಾಕೆ? ಅದರ ಜೊತೆಗೆ ಈತನ ಜೊತೆಗಿದ್ದವರು ಎಲ್ಲಿ, ಯಾಕೆ ಓಡ್ ಹೋದ್ರು? ಸ್ನೇಹಿತ ಸತ್ತೋದ ಅಂತಂದರೆ ಒಂದು ಅವಘಡದಲ್ಲಿ ಅವರೆಲ್ಲ ಎಲ್ಲೋದ್ರು? ಇದು ಕೂಡ ಈಗ ಸದ್ಯಕ್ಕೆ ಸಂಶಯ ಮೂಡಿಸ್ತಾ ಇರೋದು. ಇದರ ಬಗ್ಗೆ ಡೀಟೇಲ್ ಆಗಿ ಮಾತನಾಡೋದಕ್ಕೆ ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಮೈಸೂರಿನ ಕರೆಸ್ಪಾಂಡೆಂಟ್ ರವಿ ಪಾಂಡವಪುರ. ರವಿ, ಪ್ರಮುಖವಾಗಿ ಇದೊಂದು ದುರಂತ ಅನ್ನೋದಕ್ಕಿಂತ ದೊಡ್ಡ ಷಡ್ಯಂತ್ರ ಅನ್ನೋ ರೀತಿ ಇದು ಬಿಂಬಿತವಾಗ್ತಾ ಇದೆ. ಆ್ಯಂಡ್ ಅದಕ್ಕೆ ಪೂರಕವಾಗಿ ಅನೇಕ ಸಂಶಯಗಳು ಕೂಡ ಉದ್ಭವಿಸ್ತಾ ಇರೋದು. ಈಗ ಆತನ ಜೊತೆಗಿದ್ದವರು ಸ್ನೇಹಿತ ಸಾವನ್ನಪ್ತಾನೆ ಅಂತಂದ್ರೆ ಏಕಾಏಕಿ ಎಸ್ಕೇಪ್ ಆಗುವಂಥ ವಿಷಯ ಏನಿದೆ ಅದರಲ್ಲಿ? ರಾಹುಲ್, ಪ್ರಮುಖವಾಗಿ ಮೈಸೂರಿನ ವಿಶ್ವವಿಖ್ಯಾತ ಅರಮನೆಯ ಮುಂಭಾಗದಲ್ಲಿ ನಡೆದಂತಹ ಹೀಲಿಯಂ ಸ್ಫೋಟ ಈಗ ರಹಸ್ಯ ಸ್ಫೋಟವಾಗಿ ಬದಲಾಗ್ತಾ ಇರೋದು. ನಿನ್ನೆ ಸ್ಫೋಟ ನಡೆದಂತಹ ಸಂದರ್ಭದಲ್ಲಿ ಇದೊಂದು ಆಕಸ್ಮಿಕ ಘಟನೆ ಇರಬಹುದು ಅಂತ ಹೇಳಿ ಎಲ್ಲರೂ ಕೂಡ ಊಹೆಯನ್ನ ಮಾಡಿದ್ರು. ಆದ್ರೆ ಈಗ ಅದು ಅನುಮಾನದ ಹುತ್ತವನ್ನ ನೆಡ್ತಾ ಇದೆ. ಕಾರಣ, ಈ ಒಂದು ಮೈಸೂರಿನ ಲಷ್ಕರ್ ಮೊಹಲದ ಲಾಡ್ಜ್ನಲ್ಲಿ ಅಂದ್ರೆ ಶರೀಫ್ ಲಾಡ್ಜ್ನಲ್ಲಿ ಉಳ್ಕೊಂಡಿದ್ದಂತಹ ಸಲೀಂ ಮೈಸೂರಿನ ಹಲವು ಪ್ರದೇಶಗಳಲ್ಲಿ ಓಡಾಡಿದ್ದ ಅನ್ನೋ ಮಾಹಿತಿ. ಅದರಲ್ಲೂ ಪ್ರಮುಖವಾಗಿ ಕೇವಲ ಅರಮನೆ ಅಂಗಳವನ್ನ ಬಿಟ್ಟು KR ವೃತ್ತ, ಜೊತೆಗೆ ದೇವರಾಜ ಮಾರ್ಕೆಟ್, ದೇವರಾಜ ಅರಸು ರಸ್ತೆ, ಜಗನ್ಮೋಹನ ಅರಮನೆ, ಹೀಗೆ ಅರಮನೆಯ ಸುತ್ತಮುತ್ತಲು ಇರುವಂತಹ 3-4 ಕಿಲೋಮೀಟರ್ ಪ್ರದೇಶದಲ್ಲಿ ತುಂಬಾ ಸುತ್ತಾಡಿದ್ದಾನೆ. ಕಳೆದ 15 ದಿನಗಳಿಂದ ಈತ ಮೈಸೂರಿನಲ್ಲೇ ಬೀಡು ಬಿಟ್ಟಿದ್ದಾನೆ. 15 ದಿನಗಳಿಂದ ನಿರಂತರವಾಗಿ ಆತ ಓಡಾಟ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾನೆ. ಹೀಗಾಗಿಯೇ ಸಾಕಷ್ಟು ಅನುಮಾನ ಈಗ ಮೂಡ್ತಿರೋದು. ಇನ್ನು ಉಳಿದಂತೆ ಈ ಶರೀಫ್ ಲಾಡ್ಜ್ನಲ್ಲಿ ಕೇವಲ ಸಲೀಂ ಮಾತ್ರ ಬಂದಿರಲಿಲ್ಲ. ಸಲೀಂ ಜೊತೆಗೆ 4-5 ಮಂದಿ ಇದ್ರು. ಅದರಲ್ಲಿ ಇಬ್ಬರನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿರೋದು, ಹಲವರು ಇಲ್ಲಿಂದ ಎಸ್ಕೇಪ್ ಆಗಿರೋದು ಈಗ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಿರೋದು. ಯಾವ ಕಾರಣಕ್ಕಾಗಿ ಈ ಸಲೀಂ ಅಂಡ್ ಟೀಮ್ ಬಂದಿದ್ರು, ಸಲೀಂ ಅಂಡ್ ಟೀಮ್ ಏನೆಲ್ಲ ಮಾಡ್ತಿದ್ರು, ಈಗ ಹೀಲಿಯಂ ಬ್ಲಾಸ್ಟ್ ಆದ ಸಂದರ್ಭದಲ್ಲಿ ಯಾಕಾಗಿ ಈ ರೀತಿ ಬ್ಲಾಸ್ಟ್ ಆಗಿದೆ, ಈ ಎಲ್ಲಾ ವಿಚಾರಗಳ ಕುರಿತಂತೆ ಈಗಾಗಲೇ ಮೈಸೂರಿನ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ಈಗಾಗಲೇ ಬಾಂಬ್ ಪತ್ತೆ ದಳ, SFL ತಂಡ, ಶ್ವಾನ ದಳದವರು ಎಲ್ಲರೂ ಕೂಡ ಆಗಮಿಸಿ ಅಗತ್ಯ ಪರಿಕರಗಳನ್ನು ಸಂಗ್ರಹ ಮಾಡುವುದರ ಜೊತೆಗೆ NIA ತಂಡಕ್ಕೂ ಕೂಡ ಪೂರಕವಾಗಿ ಮಾಹಿತಿಯನ್ನು ನೀಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ಇನ್ನು ಮೈಸೂರಿನ ಈ ಲಷ್ಕರ್ ಮೊಹಲದಲ್ಲಿರುವಂತಹ ಶರೀಫ್ ಲಾಡ್ಜ್ ಇದೆಯಲ್ಲ, ಇಲ್ಲಿಗೆ ಪ್ರತಿ ವರ್ಷ ಇದೇ ತರದವರು ಬೇರೆ ಬೇರೆ ರಾಜ್ಯದಿಂದ ಬರೋರು ಬರ್ತಿದ್ರು ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಿದೆ. ಈ ಸಂಬಂಧ ಯಾವುದೇ ಪೊಲೀಸರಿಗೆ ಅಧಿಕೃತ ಮಾಹಿತಿಗಳು ಸಿಕ್ಕಿಲ್ಲ. ಆದ್ರೆ ಈ ಸಲೀಂನ ಚಲನವಲನಗಳನ್ನ ಸೆರೆ ಹಿಡಿದಿರಂತಹ CCTVಯನ್ನ ಈಗಾಗಲೇ ಆಧರಿಸ್ತಿದ್ದಾರೆ. ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ನಿನ್ನೆ ಆತ ಎಷ್ಟು ಗಂಟೆಗೆ ಹೋಗಿದ್ದ, ಎಷ್ಟೊತ್ತಿಗೆ ಏನನ್ನ ತೆಗೆದುಕೊಂಡು ಹೋಗಿದ್ದ ಅನ್ನೋ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಇದ್ರ ಜೊತೆಗೆ ಒಂದು ಅನುಮಾನ ಹುಡ್ತಿರೋದೇನಂತ ಅಂದ್ರೆ, ಈ ಲಾಡ್ಜ್ನಲ್ಲಿ ಇಬ್ಬರು ನಿನ್ನೆ ಬಲೂನ್ ಮಾರ್ಲಿಕ್ಕೆ ಹೋಗಿಲ್ಲ, ಅವರು ಅಲ್ಲೇ ಉಳ್ಕೊಂಡಿದ್ದಾರೆ. ಅವರನ್ನೇ ಈಗ ಪೊಲೀಸರು ವಿಚಾರಣೆಗೆ ಒಳಪಡಿಸ್ತಿರೋದು. ಹಲವರು ಈಗ ಎಸ್ಕೇಪ್ ಆಗುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ.